ಫೆಬ್ರವರಿ 19ರಂದು ಬಾಗಲಕೋಟೆಯಲ್ಲಿ ನಡೆದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಮೇಲೆ ಕಲ್ಲು ತೂರಾಟವನ್ನು ವಿರೋಧಿಸಿ ಗಜೇಂದ್ರಗಡದ ಹಿಂದೂ ಸಂಘಟನೆಯವರಿಂದ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಮೆರವಣಿಗೆಯನ್ನ ದೇಶಾದ್ಯಂತ ಆಚರಿಸುವ ರೀತಿಯಲ್ಲಿ ಬಾಗಲಕೋಟೆಯಲ್ಲಿಯೂ ಜಾಗೃತ ಹಿಂದೂ ಸಮಾಜ ಒಂದು ಮೆರವಣಿಗೆ ತೆಗೆದಾಗ ಬಾಗಲಕೋಟೆಯ ಕಿಲ್ಲಾ ಪ್ರದೇಶ, ಹಳೆ ಬಾಗಲಕೋಟೆಯ ಒಂದು ಕಿಲ್ಲಾ ಏರಿಯಾ ಪ್ರದೇಶದ ಒಂದು ಪಂಕಾ ಮಸೀದಿ ಮುಖಾಂತರ ಆ ಶಿವಾಜಿ ಮಹಾರಾಜರ ಒಂದು ಮೆರವಣಿಗೆ ಮೇಲೆ ಚಪ್ಪಲ್ ಮತ್ತು ಕಲ್ಲು ಎಸೆತಾರೆ. ಅಷ್ಟೇ ಅಲ್ಲ, ಅದನ್ನು ತಡೆಗಟ್ಟಲು ಬಂದಿರತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಹಿತ ಕಲ್ಲು ಬಿದ್ದು ಅವರು ಗಾಯಗೊಂಡರು ಸಹಿತ ಇವತ್ತು ಏನೋ ತುಷ್ಟೀಕರಣದ ಒಂದು ನೀತಿಯನ್ನು ತನ್ನ ರಾಜಕೀಯದಲ್ಲಿ ಅಳವಡಿಸಿಕೊಂಡು ಬಂದಿರತಕ್ಕಂಥ ಸರ್ಕಾರದ ಒಂದು ಭಯಕ್ಕದನು ಏನೋ ಒಂದು ಯಾವ ವಿಚಾರ ಇಟ್ಟುಕೊಂಡು ಆ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿ ಕೊಟ್ಟರು, ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಅವರೂ ಸಹಿತ ನನಗೇನೂ ಆಗಿಲ್ಲ, ಶಾಂತ ರೀತಿಯಿಂದ ಮೆರವಣಿಗೆ ಹೋಗೋ ಟೈಮ್ನಾಗ ಯಾರೊಬ್ಬರು ಕಿಡಿಗೇಡಿಗಳು, ನಿಜವಾಗಲೂ ಅವರು ಕಿಡಿಗೇಡಿಗಳಲ್ಲ, ಮತಾಂಧರು, ಜೇಹಾದಿಗಳು, ಈ ದೇಶಕ್ಕೆ ಅನ್ನ ಉಂಡು ದ್ರೋಹ ಬಗೆತಕ್ಕಂಥ ನೀಚ ಶಕ್ತಿಗಳು ಇವತ್ತು ಬಾಗಲಕೋಟೆ ಅಷ್ಟೇ ಅಲ್ಲ, ಮೊನ್ನೆ ಕಲಬುರಗಿ ಜಿಲ್ಲೆ ಚಿತ್ತಾಪುರದೊಳಗೆ ಇದೆ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ಹೋಗಿದ್ರು. ಕೆಲವು ದಿವಸ ಹಿಂದೆ ಬೆಳಗಾವಿ ಜಿಲ್ಲೆಯಲ್ಲಿ ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯನ್ನು ಭಗ್ನಗೊಳಿಸಿದರು. ಅದೇ ರೀತಿಯಾಗಿ ಗದಗ ಜಿಲ್ಲೆ ಇರ್ತಕ್ಕಂಥ ಮುಂಡ್ರಿಗಿ ಮತ್ತು ಶಿರಹಟ್ಟಿ ತಾಲೂಕಿನೊಳಗೆ ಹಿಂದೂಗಳ ಮೂರ್ತಿಗಳನ್ನು ಭಗ್ನಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ನಿರಂತರವಾಗಿ ಹಿಂದೂಗಳ ಒಂದು ಶಾಂತಿಯನ್ನು, ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಒಂದು ಹೀನ ಕೃತ್ಯಕ್ಕೆ ಇವತ್ತು ಮತಾಂಧ ಜೇಹಾದಿಗಳು ಇವತ್ತು ಕೈ ಹಾಕ್ಲಿಕ್ಕತ್ತಾರ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿ ಹಿಂದೂ ಸಮಾಜ ಇವತ್ತು ಜಾಗೃತಿಗೊಂಡು ಪ್ರತಿಭಟನೆ ಮುಖಾಂತರ ಯಾವ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರ್ತ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಿ ಇವತ್ತು ಮನವಿ ಸಲ್ಲಿಸಲಿಕ್ಕೆ ನಾವು ಇವತ್ತು ಇಲ್ಲಿ ಬಂದೀವಿ. ಇದೇ ರೀತಿ ಮತಾಂಧರಿಗೆ ಕುಮ್ಮಕ್ಕು ಕೊಟ್ಟು ಅವ್ರನ್ನ ಬೆಳೆಸ್ತಕ್ಕಂಥ ಶಕ್ತಿಗಳು ವಿಜೃಂಭಿಸ್ಲಿಕ್ಕತ್ರ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥದ್ದು ಹಿಂದೂ ಸಮಾಜ ಏನು ಇನ್ನೂ ಕೈಯೊಳಗೆ ಯಾವುದೇ ರೀತಿಯ ಒಂದು ಬಳೆ ಹಾಕ್ಕೊಂಡು ಒಂದು ಸ್ಥಿತಿಯೊಳಗೆ ಇವತ್ತು ಹಿಂದೂ ಸಮಾಜ ಇಲ್ಲ. ಹಿಂದೂ ಸಮಾಜದ ಸದ್ಯಕ್ಕೆ ತಕ್ಕ ಉತ್ತರ ಕೊಡ್ತಕ್ಕಂಥ ಒಂದು ತಯಾರಿ ಮಾಡ್ಕೋಬೇಕಂತ ಪರಿಸ್ಥಿತಿ ನಿರ್ಮಾಣ ಮಾಡಬಾರ್ದು. ಅದಕ್ಕೆ ಸರ್ಕಾರ ಮತ್ತು ಮತಾಂಧ ಶಕ್ತಿಗಳು ಆಸ್ಪದ ಕೊಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ನಿನ್ನೆ ದಿವಸ ಶಿವಮೊಗ್ಗದೊಳಗೆ ಡ್ರಗ್ಸ್ ಜಾಲದಲ್ಲಿ ಬಲಿಬಿದ್ದಿರ್ತಕ್ಕಂಥ ನಿಜವಾಗಲೂ ಪೊಲೀಸ್ ಇಲಾಖೆಯನ್ನು ಸದೇ ಜಾಗೃತಿಗೊಳ್ಳಬೇಕು. ಪ್ರತಿಯೊಂದು ಹಳ್ಳಿಗೂ ಸದ್ಯಕ್ಕೆ ಸಂಸ್ಕಾರಹೀನ ತಂದೆ ತಾಯಿ ಮಕ್ಕಳು ಕೇಳದೆ ಉಡಾಳಗಿರಿ ಮಾಡ್ಕೊ ಹೋಗ್ತಕ್ಕಂಥ ಮುಸಲ್ಮಾನ ಮಕ್ಕಳನ್ನು ಡ್ರಗ್ಸ್ ಜಾಲದೊಳಗೆ ಇವತ್ತು ಮುಸಲ್ಮಾನರೇ ಬಲಿ ಕೊಟ್ಟು ಈ ಥರದ ಒಂದು ದೇಶದ್ರೋಹಿ ಧರ್ಮದ್ರೋಹಿ ಕೆಲಸಕ್ಕೆ ಕೈ ಹಾಕುವಂಥ ಕೆಲಸವನ್ನು ಮಾಡಿಸ್ಲಿಕ್ಕತ್ತೀರ. ಅದು ಇವತ್ತು ಗಜೇಂದ್ರಗಡ ಹೊರ್ತಿಲ್ಲ, ಮಗ್ಗಲಿರ್ತಕ್ಕಂಥ ಹಳ್ಳಿಗಳು ಹೊರ್ತಿಲ್ಲ. ಡ್ರಗ್ಸ್ ಜಾಲದೊಳಗೆ ಅವರನ್ನು ಸಂಸ್ಕಾರಹೀನ ಮತಾಂಧ ಮುಸಲ್ಮಾನ ಹುಡುಗರನ್ನು ಒಳಪಡಿಸಿ ಇವತ್ತು ದೇಶದ್ರೋಹಿ ಚಟುವಟಿಕೆಗಳು ಮಾಡಿಸ್ತಕ್ಕಂಥ ಕೆಲಸ ನಡೀಲಿಕ್ಕತ್ತೇವು. ಅದಕ್ಕೆ ನಿನ್ನೆ ತಾಜಾ ಉದಾಹರಣೆ ಶಿವಮೊಗ್ಗದಲ್ಲಿ ಸಂಕೇತ್ ಅಂತಕ್ಕಂಥ ಒಬ್ಬ ಪಾಪಿ ಒಂದು ಹಿಂದೂ ಬಾಲಕನನ್ನು ಕೊಂದುಬಿಟ್ರು. ಕ್ರಿಕೆಟ್ ಹೆಸರು, ಆಟದ ಹೆಸರು ಏನೇನೂ ಇಲ್ಲ. ಅವ್ರ ಉದ್ದೇಶವೊಂದ ಒಬ್ಬ ಹಿಂದೂನು ಕೊಂದರೆ 26 ಸುಂದರ ಹುಡುಗಿಯರು ನನಗೆ ಸುಖ ಕೊಡ್ತಾರೆ ಸ್ವರ್ಗದಲ್ಲಿ ಅಂತಕ್ಕಂಥ ಅವ್ರ ಗ್ರಂಥ ಹೇಳ್ತೈತೋ ಆ ಗ್ರಂಥವನ್ನು ಇವತ್ತು ಅನುಕರಣೆ ಮಾಡ್ಲಿಕ್ಕತ್ತಾರ. ಆ ಗ್ರಂಥದ ಒಂದು ಅನುಕರಣೆಯನ್ನು ಇವತ್ತು ದೇಶದಲ್ಲಿ ಜಗತ್ತಿನಲ್ಲಿ ಮತಾಂಧ ಶಕ್ತಿಗಳು ವಿಜೃಂಭಿಸ್ಲಿಕ್ಕತ್ತೇವು. ಅವರಿಂದ ಇವತ್ತು ದೇಶದೊಳಗೆ ಅಶಾಂತಿ ವಾತಾವರಣ ನಿರ್ಮಾಣ ಆಗ್ಲಿಕ್ಕತ್ತೈತಿ. ಅದರಿಂದ ಈ ಥರದ ಏನು ದುಷ್ಟ ಶಕ್ತಿಗಳು ಇವತ್ತು ವಿಜೃಂಭಿಸ್ಲಿಕ್ಕತ್ತೇವೆ, ಅವನು ತಡೆಗಟ್ಟಬೇಕು. ಸರ್ಕಾರ ಇದರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳೋದು ಅಷ್ಟಲ್ಲ, ಅವರಿಗೆ ವ್ಯವಸ್ಥಿತವಾಗಿರ್ತಕ್ಕಂಥ ದೇಶಕ್ಕೆ ಏನು ಸವಲತ್ತುಗಳನ್ನು ತಗೋತಾರ, ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ಸವಲತ್ತುಗಳಾದ್ರು ಅವುಗಳನ್ನೆಲ್ಲ ಬಂದ್ ಮಾಡಬೇಕು. ಅದೇ ರೀತಿಯಲ್ಲಿ ಬಾಗಲಕೋಟೆಯಲ್ಲಿ ಕೇವಲ 1-2 ಕಲ್ಲು ಹೊಡೆದಿದ್ದು ಅಷ್ಟೇ ಅಲ್ಲ,
ನಾವು ಇವತ್ತು ತಹಸೀಲ್ದಾರ್ ಮುಖಾಂತರ ಮನವಿ ಮಾಡಿಕೊಳ್ಳೋದೇ ಇದೆ. ಅಲ್ಲಿರ್ತಕ್ಕಂಥ ಮನವಿನೂ ಇದಕ್ಕೆ ನೇರ ಹೊಣೆಗಾರ. ಆ ಪಂಕಾ ಮಸೀದ ಆಡಳಿತ ಮಂಡಳಿಯೂ ಇದಕ್ಕೆ ನೇರ ಹೊಣೆಗಾರರು. ಅವರೆಲ್ಲರ ಕುಮ್ಮಕ್ಕಿನಿಂದ ಇವತ್ತು ಆ ಕೃತ್ಯ ನಡೆದೈತಿ. ಅದಕ್ಕೆ ಅವರೆಲ್ಲರ ಬಂಧನ ಆಗಬೇಕು. ಅದೇ ರೀತಿಯಾಗಿ ಈ ರೀತಿ ಕಲಬುರಗಿಯೊಳಗೆ ಇದೇ ರೀತಿ ಘಟನೆ ಆಗ್ಯವು. ಇನ್ನು ಬೆಳಗಾವದೊಳಗೆ ಸಂಗೊಳ್ಳಿ ರಾಯಣ್ಣರ ಮೂರ್ತಿಯನ್ನು ಭಗ್ನ ಮಾಡಿಸ್ತಕ್ಕಂಥ ಮತಾಂಧ ಶಕ್ತಿಗಳನ್ನು ಪತ್ತೆ ಹಚ್ಚಕ್ಕೆ ಕ್ರಮ ಕೈಗೊಳ್ಳಬೇಕು. ಶಿವಮೊಗ್ಗದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ನಾವಿವತ್ತು ಖಂಡನೆ ಮಾಡ್ತೀವಿ. ಅಲ್ಲಿಯೂ ಸಹಿತ ದುಷ್ಟ ಮರ್ದನ ಮಾಡ್ತಕ್ಕಂಥವನ್ನ ಸರ್ಕಾರ ಮಾಡಬೇಕು. ಈ ರೀತಿ ನಮ್ಮ ಬೇಡಿಕೆಗಳ ಸ್ಪಂದಿಸಿ ನಮ್ಮ ಈ ಹೋರಾಟಕ್ಕೆ ಮತ್ತು ಈ ಮನವಿಗೆ ಸರ್ಕಾರ ಕ್ರಮ ಕೈಗೊಂಡು ನಮ್ಮ ಈ ಹೋರಾಟವನ್ನು ಗೌರವಿಸದೇ ಇದ್ದರೆ ಮುಂದೆ ಬರ್ತಕ್ಕಂಥ ದಿನಮಾನಗಳೊಳಗೆ ಇಡೀ ಜಾಗೃತವಾಗಿರ್ತಕ್ಕಂಥ ಹಿಂದೂ ಸಮಾಜ ನೇರವಾಗಿ ಹೋರಾಟಕ್ಕೆ ಕೈ ಹಾಕಬೇಕು ಅಂತಕ್ಕ ಪರಿಸ್ಥಿತಿ ನಿರ್ಮಾಣ ಆಗಲಾರ್ದಂಗೆ ಸರ್ಕಾರ ನೋಡ್ಕೋಬೇಕು ಅಂತಕ್ಕಂಥ ಮಾತನ್ನು ಎಚ್ಚರಿಕೆಯನ್ನು ಕೊಟ್ಟು